ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಎಲ್ರಿಗೂ ಗೊತ್ತಿರ್ತದೆ, ಯಾಕಂದ್ರೆ ವಿಡಿಯೋ ಯಾವಾಗ ಲಘು ಬಂತು ಅಂದ ಕೂಡ್ಲೇನೆ ದ್ವಾದಶಿ ಅದ ಅಂತ ಹೇಳಿ ನೀವು ಕೂಡ ಏಕಾದಶಿ ದ್ವಾದಶಿ ಆಚರಣೆ ಮಾಡ್ತೀರಿ ಅಂತ ನನಗೆ ಗೊತ್ತದ. ಹಾಗಾಗಿ ನಮ್ಮ ವಿಡಿಯೋ ಇವತ್ತು ದಿನಕ್ಕಿಂತ ಲಘುನೇ ಬಂದಿರ್ತದೆ ನೋಡ್ರಿ. ಏಕಾದಶಿಯನ್ನು ಆಚರಿಸುವುದರಿಂದ ಮಹಾಯಜ್ಞದ ಫಲ ದೊರೆಯುತ್ತದೆ ಅಂಥೇಳಿ ಎಲ್ರಿಗೂ ಗೊತ್ತದ. ಆದ್ದರಿಂದ ಈ ಏಕಾದಶಿ ತಿಥಿಯಂದು ಹರಿನಾಮ ಸ್ಮರಣೆ ಮಾಡುತ್ತಾ ಮಾರನೆಯ ದಿನ ದ್ವಾದಶಿ ತಿಥಿಯಂದು ಬೆಳಗ್ಗೆ 6:55 ನಂತರ ಆಹಾರವನ್ನು ಸೇವಿಸಬೇಕು. ಏಕಾದಶಿ ತಿಥಿ ಆಚರಿಸುವವರು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು. ಮಾಂಸಾಹಾರವನ್ನು ಸೇವಿಸಬಾರದು. ಮದ್ಯ ಮತ್ತಿತರ ನಿಷೇಧಿತ ವಸ್ತುಗಳನ್ನು ಸೇವಿಸಬಾರ್ದು. ಕೂದಲು ಕತ್ತರಿಸುವುದಾಗಲಿ ಉಗುರು ಕತ್ತರಿಸುವುದು ಇವು ಯಾವುವು ಮಾಡಬಾರ್ದು. ಮತ್ತು ಅದರ ಜೊತೆಗೆ ಆರೋಗ್ಯ ಸರಿ ಇಲ್ಲದವರು, ಅಶಕ್ತರು, ವಯಸ್ಸಾದವರು ಏಕಾದಶಿ ತಿಥಿ ಇದ್ದಾಗ ಹಣ್ಣು ಹಾಲು ಅಷ್ಟೇ ಸ್ವೀಕಾರ ಮಾಡಬೇಕು. ಮತ್ತು ಆರೋಗ್ಯವಂತರು ಏನೂ ಸ್ವೀಕಾರ ಮಾಡಲಾರ್ದ ಏಕಾದಶಿ ವ್ರತವನ್ನು ಆಚರಿಸ್ಬೇಕು ಅಂತದ. ಆಲ್ರೆಡಿ ಸಾಕಷ್ಟು ಸರಿ ನೀವು ಡಿಸ್ಕಸ್ ಮಾಡಿರ್ತೀವಿ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಷ್ಟು ಖುಷಿಯನ್ನು ಕೊಡ್ತದ ಈ ಸ್ತೋತ್ರ, ಹೌದಿಲ್ರಿ? ನೋಡ್ರಿ, ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ. ಹಾಗೆ ನನಗೆ ಏನಾಗ್ಬಿಡ್ತದ, ರಂಗೋಲಿ ತೆಗಿಬೇಕಾದ್ರೆ ಪ್ರೀ ಪ್ಲ್ಯಾನ್ಡ್ ಇರಂಗಿಲ್ಲ. ಹಾಗೆ ಒಮ್ಮೊಮ್ಮೆ ಐಡಿಯಾ ಬರ್ತಾವ್ರಿ. ಮತ್ತು ಅದು ಥಂಡಿ ಭಾಳಷ್ಟು ಬೆಳಗ್ಗೆ ಮತ್ತು ಟೈಮು ಶಾರ್ಟ್ ಇತ್ತಂದ್ರೆ ಯಾವುದು ತಲೆ ಒಳಗೆ ಬರ್ತದೋ ಫಾಸ್ಟಾಗಿ ತೆಗಿಯೋದಾಗಿರ್ತದೆ. ಆದರೆ ಎಷ್ಟೋ ನಮ್ಮ ಫ್ಯಾಮಿಲಿಯರ್ಸು ರಂಗೋಲಿ ಪ್ರಿಯರು ನನಗೆ ಗುರ್ತದ. ಹಾಗಾಗಿ ಒಂಚೂರು ಯಾವಾಗಾರ ಟೈಮ್ ಸಿಕ್ತು ಅಂತಂದ್ರೆ ನಾ ಏನು ಮಾಡಿಬಿಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಈಗ ರಂಗೋಲಿ ಹಾಕೋತ ಮುಂಜಾನೆಯ ಮಾತನ್ನು ಹೇಳೋಣ್ರಿ. ಬೇವಿನ ಮರಗಳನ್ನು ಕಂಡೆ, ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಇಲ್ಲ. ಬೇವಿನ ಮರಗಳನ್ನು ಕಂಡೆ, ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಇಲ್ಲ. ಈಗ ಜೀವನದ ಕಹಿ ಸಿಹಿಗಳಿಗೆ ಸ್ಪಷ್ಟತೆ ಸಿಕ್ಕಿತು. ಬೇವು ಸಹಜ, ಆದರೆ ಬೆಲ್ಲ ತಯಾರಿಸಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟ ಕಹಿ ಸಹಜ, ಆದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಕಷ್ಟಪಟ್ಟು ಸುಖವನ್ನು ಅಂದ್ರೆ ಸಿಹಿಯನ್ನು ಪಡಿಬೇಕು. ಅದೇ ಜೀವನ. ಮುಖ ಪರಿಶುದ್ಧವಾಗಿದ್ದರೆ ಸಾಲದು, ಮನಸ್ಸು ಪರಿಶುದ್ಧವಾಗಿರಬೇಕು. ಮುಖ ಪರಿಶುದ್ಧವಾಗಿದ್ದರೆ ಸಾಲದು, ಮನಸ್ಸು ಪರಿಶುದ್ಧವಾಗಿರಬೇಕು. ಮನಸ್ಸಿನ ಭಾವನೆ ಹೇಳಲು ನೂರಾರು ಮಾತುಗಳು ಬೇಕಾಗಿಲ್ಲ. ಮುಖದ ಭಾವನೆಯೇ ವ್ಯಕ್ತಿಯ ಚರಿತ್ರೆ ಸಾರುತ್ತೆ. ಆದರೆ ನೋಡುವ ದೃಷ್ಟಿ, ಯೋಚಿಸುವ ಮನಸ್ಸು ಸುಂದರವಾಗಿರಬೇಕು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡ್ರಿ. ಖರೇನೆ ನಾವು ನೋಡುವ ದೃಷ್ಟಿ ಯಾವಾಗಲೂ ಒಳ್ಳೆಯದಾಗಿತ್ತು ಅಂತಂದ್ರೆ ಎಲ್ಲವೂ ಒಳ್ಳೆಯದಾಗೇ ಕಾಣುತ್ತದೆ. ಮತ್ತು ನಾವು ಯಾವುದನ್ನು ಕೆಟ್ಟದಾಗಿ ಕಾಣ್ತೀವಿ ಅದು ಕೆಟ್ಟದಾಗೇ ಇರ್ತದೆ. ನಮ್ಮ ಆಲೋಚನೆಗಳು ಹೆಂಗಿರ್ತಾವೋ ನಮ್ಮ ಜೀವನವೂ ಹಾಗೆ ಇರ್ತದೆ, ನಮ್ಮ ದೇಹವೂ ಹಾಗೆ ಇರ್ತದೆ. ಒಂದು ಎಲ್ಲದಕ್ಕೂ ಅಪ್ಲೈ ಆಗ್ತದ್ರಿ. ಇದು ಒಂದು ಅಡುಗೆ ಮಾಡಬೇಕಾದ್ರೆ ಹೆಲ್ದಿಯರ್ ವೇ ನಾವು ಮಾಡ್ಕೋತ ಹೊಂಟ್ವಿ ಅಂದ್ರೆ ಆರೋಗ್ಯನೂ ಚಲೋ ಇರ್ತದೆ. ಅದೇ ಇರಲಿ ಬಿಡಪ್ಪ, ಏನು ಇವತ್ತು ಬ್ಯಾಸರಾಗ್ಯದ ಹೋಟೆಲು, ನಾಳೆ ಒಂದು ದಿವ್ಸ ಹೋಟೆಲು, ಹಿಂಗೆ ಅದೇ ಸಿಹಿಯಾಗಿ ಹತ್ತಿ ಬಿಡ್ತದೆ. ಏನು ನಮ್ಮ ನಸೀಬ್ನಾಗ ಇದ್ದದ್ದು ಆಗ್ತದೆ ಅನ್ಕೋತ ನಾವು ಹೊಂಟ್ವಿ ಅಂತಂದ್ರೆ ಅದು ಎಲ್ಲಿಗೋ ನಮ್ಮನ್ನು ಹಚ್ಚಿಬಿಡ್ತದೆ, ಹೌದಿಲ್ರಿ? ನೋಡ್ರಿ, ರಂಗೋಲಿ ಏಕಾದಶಿ ರಂಗೋಲಿ ದ್ವಾದಶಿ ತೆಗಿಯಂಗಿಲ್ಲ. ಈಗಿನದ ಅಡುಗೆ ಏನು ಮಾಡೀನಿ, ದ್ವಾದಶಿ ಅಡುಗೆ ಎಲ್ರಿಗೂ ನೋಡು ಅಂತ ಕ್ಯೂರಿಯಾಸಿಟಿ. ಆದರೂ ನಾನು ಒಂಚೂರು ಬೇರೆ ಏನರ ಮಾಡಿರ್ತೀನಿ ರೀ. ಯಾಕಂದ್ರೆ ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರ ಅಂತ ನನಗೆ ಗೊತ್ತದ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲ ಬರ್ಸಿನ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ನೋಡ್ರಿ, ಒಂದಿಷ್ಟು ಗೋಧಿ ಕುಟ್ಟಿದ ಪಾಯಸಕ್ಕೆ ಒಂದಿಷ್ಟು ಗೋಧಿ ತೊಗೊಂಡು ಬಂದು, ಒಮ್ಮೆ ತೊಗೊಂಡು ಬಾ ಅಂದ್ಕೂಡ್ಲೆ ಪಾವು ಕೆ ಜಿ ಹೇಳಿದ್ರೆ ಅರ್ಧ ಕೆ ಜಿ ಹೇಳಿದ್ರೆ 1 kg ತೊಗೊಂಡು ಬಂದಿರ್ತಾರೆ. ಅದಕ್ಕೆ ಒಂದು ಅರ್ಧ ಬಟ್ಲು ಗೋಧಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅಬಡ್ಜೆ ಬಿಡ್ರಿ, 1-4 ಹಿಂಗೆ ಮಾಡಿಕೊಂಡು ಅವನ್ನ ತೊಳೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ. ಯಾಕಂದ್ರೆ ಇಡೀ ಗೋಧಿ ಅಂದ್ರೆ ಕುದಿಲಿಕ್ಕೆ ಭಾಳ ಟೈಮ್ ತೊಗೋತದ್ರಿ. ಅದ್ರ ಸಲುವಾಗಿ ಇದಾದ್ರೆ ಒಂದು 10 ನಿಮಿಷನಾಗ ಆಗಿಬಿಡ್ತದೆ. ಮತ್ತು ನವಣಕ್ಕಿ ಅನ್ನ, ಹೆಸರು ಬೇಳೆ ಕುದಿಲಿಕ್ಕೆ ಇಡ್ತೀನಿ. ಮತ್ತು 1 ವಾಟಗ
ಶೇಂಗಾ ಒಂದು ಅರ್ಧ ಬಟ್ಲಷ್ಟು ಎಳ್ಳು ಮಿಕ್ಸ್ ಮಾಡಿ, ಎಳ್ಳನ್ನು ಹುರಿದಿದ್ದವ ರೀ ಆಲ್ರೆಡಿ, ಶೇಂಗಾನು ಹುರಿದಿದ್ದವ ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೋತೀನಿ. ಮತ್ತು ಹೆಸರುಬೇಳೆ ನೆನೆ ಹಾಕಿದೆ. ಅದು ಎದಕ್ಕೆ ಅಂತಂದ್ರೆ ಹೆಸರುಬೇಳೆ ಚಟ್ನಿ, ಹೆಸರುಬೇಳೆ ಕೋಸಂಬರಿ ಭಾಳ ಸರಳ ವಿಧಾನ. ಅದಕ್ಕೆ ದ್ವಾದಶಿಗೆ ಅದು ಹೇಳಿ ಮಾಡಿಸಿದ್ದು ಅನ್ನಂಗೆ ಆಗ್ಬಿಟ್ಟದು ನಮ್ಮ ಮನೆ ಒಳಗಂತೂ. ಈಗ ಗೋಧಿ ಹಿಟ್ಟು ಒಂದಿಷ್ಟು ಚಪಾತಿಗೆ ಮತ್ತು ಶೇಂಗಾ ಎಳ್ಳು ನೋಡಿದ್ರಿ ಬಿಸಿ ಮಾಡಿ ಇಟ್ಕೊಂಡೀನಿ. ಹಂಗೆ ಒಂದು 5-6 ಹೋಳಿಗೆ ಮಾಡ್ತೀನಿ ಅಷ್ಟೇ. ಒಂದೇನೋ ಸ್ವೀಟು ನಮ್ಮ ಮನೆಯೊಳಗೆ ಎಲ್ಲರೂ ನಾವು ಸ್ವೀಟಿನ ಪ್ರಿಯರ್ ರೀ. 4 ಜನನು ಭಾಳ ಸ್ವೀಟ್ ಸೇರ್ತದೆ ನಮ್ಗೆ. ಅದಕ್ಕೆ ಹೀಗಾಗಿ ನಾ ಸಕ್ರೆ ಬೆಲ್ಲ ಆದರೂ ಅತಿಯಾಗಿ ಬೆಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದರೂ ಸಿಹಿ ಸೇರ್ತದೆ ನಮ್ಗೆ. ಡೈಲಿ ಏನು ಸಿಹಿ ಮಾಡಿರಂಗಿಲ್ಲ, ಹೀಗೆ ಮಾಡೋ ಹೊತ್ನಾಗ ಒಂದು 2 ಆಗಿಬಿಡ್ತಾವೆ ನೋಡ್ರಿ ಒಮ್ಮೆ. ಈಗ ಒಂದಿಷ್ಟು ಒಗ್ಗರಣೆ ಮಾಡಿ ತಕ್ಕೋತೀನಿ, ಯಾಕಂದ್ರೆ ಉದುರು ಪಲ್ಯ ಮಾಡ್ಲಿಕ್ಕತ್ತೀನಿ. 1-2 ಮೆಂತ್ಯ ಪಲ್ಯ ಹೆಚ್ಚಿ ಇಟ್ಕೊಂಡಿದ್ದೆ, ನೋಡಿದ್ರಿ ನೀವು, ತೊಳೆದು ಇಟ್ಕೊಂಡಿದ್ದೆ ಮುಂಚೆನೇ. 1-2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಹಾಕಿ ಮೆಂತ್ಯ ಪಲ್ಯ ತಾಳಿಸ್ಲಿಕ್ಕೆ ಇಟ್ಕೊಂಡೀನಿ. ಹಂಗೆ ಈಗ ಹೆಸರುಬೇಳೆ ಚಟ್ನಿ ಎಲ್ಲ ನೀರು ಬಸ್ತು, ಅದರೊಳಗೆ ಹೆಸರುಬೇಳೆ ಚಟ್ನಿ ಒಳಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ 1-2, ಒಂಚೂರು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದೆ. ಇಲ್ಲಿ ಹಂಗೆ ಉದುರುಬೇಳೆ ಪಲ್ಯ ಮಾಡ್ಲಿಕ್ಕತ್ತೀನಿ. ಇದು ಚೆಂದಾಗಿ ಒಗ್ಗರಣೆ ಒಳಗೆ ಮೆಂತ್ಯ ಪಲ್ಯ ತಾಳಿಸ್ಕೊಂಡು ಕೂಡಲೇ ಅದರ ಒಳಗೆ 1 ಬಟ್ಲದಷ್ಟು ಸಣ್ಣ ರವೆ ಹಾಕ್ತೀನಿ. ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದೂ ನಡೀತದೆ. ದೊಡ್ಡ ರವದಕ್ಕಿಂತ ಸಣ್ಣ ರವೆ, ನೀರು ಹಾಕೋದು ಹತ್ತಂಗಿಲ್ಲ. ಒಂದು ಸ್ವಲ್ಪ ನೀರು ಚಿಮ್ಕಿಸೋದು ಅಷ್ಟೇ ನೋಡ್ರಿ. ಅಷ್ಟು ಮಾಡಿ ಇದ್ರೊಳಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟು, 1-2 ಮುಷ್ಟಿಯಷ್ಟು ಕಡಲೆ ಹಿಟ್ಟು ಹಾಕ್ತೀನಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಉದುರು ಪಲ್ಯ, ಮೆಂತೆ ಉದುರು ಪಲ್ಯ, ರಾಜಗಿರಿ ಉದುರು ಪಲ್ಯ ಇವೆಲ್ಲನೂ ಟೇಸ್ಟ್ ಆಗ್ತಾವೆ ನೋಡ್ರಿ. 1-2 ಮುಷ್ಟಿಯಷ್ಟು ನೀರು ಚಿಮುಕಿಸಿ ಅದರೊಳಗೆ ಕಡಲೆ ಹಿಟ್ಟು, ಒಂದು ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಒಲೆ ಮೇಲೆ ಇಟ್ಟು ತೆಗೆದ್ಬಿಡ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮಕ್ಕಳು ಇಷ್ಟಪಡ್ತಾರೆ, ನಮಗೂ ಕೂಡ ಸೇರ್ತದೆ. ಇದು ಬರೇ ಚಪಾತಿಗೆ ಅಷ್ಟೇ ಅಲ್ಲ, ಭಕ್ರಿಗೆ, ಚಪಾತಿಗೆ, ಅನ್ನಕ್ಕೆ ಮತ್ತು ಹಂಗೆ ಸೈಡ್ ತಿನ್ಲಿಕ್ಕೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ನೀವು ಹೆಂಗೆ ಮಾಡ್ತೀರಿ ಉದುರು ಪಲ್ಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡಿದ್ರೇ ಅನಿಸ್ಲಿಕ್ಕತ್ತದ ಎಷ್ಟು ರುಚಿಯಾಗ್ಯದ ಅಂತೇಳಿ, ಹೌದಿಲ್ರಿ? ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಈಗ ನೋಡ್ರಿ, ಗೋಧಿ ಕುಟ್ಟಿದ ಪಾಯಸ, ಗೋಧಿ ಎಲ್ಲ ಕುದ್ದಾವ, ಅದರೊಳಗೆ ಬೆಲ್ಲ ಹಾಕಿ, ಯಾಲಕ್ಕಿ, ಮನುಕ, ಗೋಡಂಬಿ ಎಲ್ಲ ಹಾಕಿ ಒಂದು ಕುದಿಸಿ ತೆಗೆದ್ಬಿಡ್ತೀನಿ. ಗೋಧಿ ಕುಟ್ಟಿದ ಪಾಯಸ ರೆಡಿ ಆಗ್ತದೆ. ಆಮೇಲೆ ಆರಿದ ಮೇಲೆ ಏನು ಮಾಡ್ತೀನಿ, ಹಾಲು ಹಾಕ್ಬಿಡ್ತೀನಿ ರೀ. ನಮ್ಮನೆ ಒಳಗೆ ಭಾಳ ಇಷ್ಟ, ನಮ್ಮನೆಯವ್ರಿಗೇನ್ರಿ, ಮಕ್ಕಳಿಗೇನ್ರಿ ಗೋಧಿ ಕುಟ್ಟಿದ ಪಾಯಸ ಅಂದ್ರೆ ಸಾಕು 2 ಹೊಟ್ಟಿ ಅಂತಾರೆ ನೋಡ್ರಿ. ಹಂಗೆ ಭಾಳ ಅಂದ್ರೆ ಭಾಳ ಸೇರ್ತದೆ ಅವರಿಗೆ. ಸ್ವೀಟ್ ಒಳಗೆ ಕೆಲವೊಂದು ಈಗಿನವರೆಲ್ಲ ಕಡುಬು ಹೋಳಿಗೆ ಇಷ್ಟಪಡಂಗಿಲ್ಲ, ಬಟ್ ನಮ್ಮ ಮನೆ ಒಳಗೆ ಕಡುಬು, ಹೋಳಿಗೆ ಮತ್ತು ಗೋಧಿ ಕುಟ್ಟಿದ ಪಾಯಸ ಎಲ್ಲರೂ ಇಷ್ಟಪಡ್ತೀವಿ. ಹಾಗಾಗಿ ನನಗೆ ಮಾಡ್ಬೇಕನ್ನಿಸ್ತದೆ ನೋಡ್ರಿ. ಈಗ ಚಟ್ನಿನೂ ಮಿಕ್ಸಿ ಹಾಕಿ ತೆಗೆದೆ. ಆ್ಯಕ್ಚುಲಿ ಕಲ್ಲೊಳಗೆ ಕುಟ್ಟಬೇಕಂದಿದ್ದೆ, ಮತ್ತು ಏಕಾದಶಿ ಒಂದು ಕಟ್ ಮಾಡಿರ್ತೀವಿ, ದ್ವಾದಶಿಗೆ ಒಂಚೂರು ಲಘು ಅಡುಗೆ ಆಗ್ಬೇಕಾಗಿರ್ತದೆ. ಅದ್ರ ಸಲುವಾಗಿ ಇದರೊಳಗೆ ಮಿಕ್ಸಿ ಒಳಗೆ ಹಾಕಿಬಿಡ್ತೀನಿ ರೀ. ನೋಡ್ರಿ, ಚಟ್ನಿ ಒಗ್ಗರಣೆ ಆಮೇಲೆ ಮಾಡ್ತೀನಿ. ಈಗ ಹಂಗೆ ಶೇಂಗಾ, ಎಳ್ಳು, ಬೆಲ್ಲ ಅದನ್ನು ಮಿಕ್ಸಿಗೆ ಮಾಡಿ ತಕ್ಕೊಂಬಿಡ್ತೀನಿ. ಇದು ಚಪಾತಿಗೆ ಮತ್ತು ಚಪಾತಿ ಮತ್ತು ಹೋಳಿಗೆಗೆ. ಈಗ ಹೋಳಿಗೆ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಒಗ್ಗರಣೆ ಮಾಡಿ ತೆಗಿತೀನಿ. ಇವು ಗುಂಟೂರು ಮೆಣಸಿನಕಾಯಿ ರೀ, ಒಂದು 5-6 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು, ಗುಂಟೂರು ಮೆಣಸಿನಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ತೆಗಿತೀನಿ. ಇದರಿಂದ ಈ ಒಗ್ಗರಣೆ ಚಟ್ನಿ, ಕೋಸಂಬರಿ ಮತ್ತು ತೋವಿ, ಇದರೊಳಗೆ ಒಗ್ಗರಣೆ ಒಳಗೆ ಏನು ಹಾಕಿದೆ ಅಂತಂದ್ರೆ ನುಗ್ಗೆ ಸೊಪ್ಪು ತಂದೀನಿ ರೀ, ಒಂದು ದೊಡ್ಡ ಪಾಕೆಟೇ. ಹೀಗಾಗಿ ಎಲ್ಲದ್ರೊಳಗೂ ಒಂಚೂರು ಹೆಲ್ದಿ ವೇ ಫೈಂಡ್ ಮಾಡೋದದ ಅಲ್ರಿ. ಹಾಗಾಗಿ ಒಂದಿಷ್ಟು ನುಗ್ಗೆ ಸೊಪ್ಪು ಹಾಕಿದೆ. ಭಾಳ ರುಚಿ ಆಗ್ತದೆ ಒಗ್ಗರಣೆ ಒಳಗೆ ಹಾಕಿದ್ರೆ. ಆಮೇಲೆ ಗೊತ್ತೂ ಆಗಂಗಿಲ್ಲ ರೀ ಟೇಸ್ಟು, ಇದು ನುಗ್ಗೆ ಸೊಪ್ಪಿಂದ ಏನಪ್ಪಾ ಅಂಥೇಳಿ ಗೊತ್ತಾಗಂಗಿಲ್ಲ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತದೆ. ಈಗ ನೋಡ್ರಿ, ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಹೋಳಿಗೆ ಮಾಡ್ಕೋತ ದೇವಿ ಸ್ತೋತ್ರ ಹೇಳ್ಕೋತ ಹೋಳಿಗೆ ಮಾಡಿಬಿಡೋಣಂತ್ರಿ. ಶೇಂಗಾ ಮತ್ತು ಎಳ್ಳು ಬೆಲ್ಲ ಪೌಡ್ರ್ ಮಾಡಿಕೊಂಡು ಶೇಂಗಾ ಹೋಳಿಗೆ ಮಾಡ್ಲಿಕತ್ತೀನಿ. ಎಳ್ಳು ಶೇಂಗಾ ಹೋಳಿಗೆ ಈಗ್ಯಾಕೆ ಮಾಡ್ಲಿಕತ್ತೀರಿ, ಎಳ್ಳು ಅಮಾವಾಸ್ಯೆಗೆ ಅಷ್ಟೇ ಶ್ರೇಷ್ಠ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ, ರಥಸಪ್ತಮಿಗೆ ಇದಕ್ಕೆ ಅಷ್ಟೇ ಅಲ್ಲ. ಯಾಕಂದ್ರೆ ಈಗ ಮತ್ತೆ ಬ್ಯಾಸಿಗೆ ಸ್ಟಾರ್ಟ್ ಆಗಿಬಿಡ್ತದ್ರಿ. ಅವಾಗೇನದ ಎಳ್ಳು ಹೀಟು
ಆಮೇಲೆ ಶೇಂಗಾ ಹೋಳ್ಗಿನೂ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಮತ್ತು ಭಾರತ ಹುಣ್ಣಿಮೆ ಅವೆಲ್ಲ ಬರ್ತಾವ. ಅವಾಗೇನದ ಹೂರ್ಣಕ್ಕೆ ಹಾಕ್ಬೇಕಾಗ್ತದೆ ಮುಂದಿನ ಯಾವುದೇ ಹಬ್ಬ ಹರಿದಿನಕ್ಕೆ. ಅದಕ್ಕೇನದ ಈಗೊಮ್ಮೆ ಮಾಡಿದ್ರಾಯ್ತು. ನಮ್ಮ ಮನೆಯೊಳಗೆ ಎಲ್ರಿಗೂ ಸೇರ್ತಾವಂತ ಹೇಳಿದ್ನಲ್ರಿ, ಹಾಗಾಗಿ ಒಂದಿಷ್ಟು ಶೇಂಗಾ ಹೋಳ್ಗೆ ಮಾಡಿ ತೆಗಿಲಿಕತ್ತೀನಿ. ಅವೇನು ಭಾಳ ಮಾಡಂಗಿಲ್ಲ, ಒಂದು 7-8, ಭಾಳ ಅಂದರೆ 7-8 ಅಷ್ಟೇ ರೀ ಮಾಡಿ ತೆಗಿತೀನಿ. ಮತ್ತು ಇದಕ್ಕೊಂದಿಷ್ಟು ನಾನು ಆ್ಯಕ್ಚುಲಿ ಕಣಕ ನಾದ್ಕೋಬೇಕಾದ್ರೆ ಶೇಂಗಾ ಹೋಳ್ಗಿಗೆ ಅಷ್ಟ ಅಂತಂದ್ರೆ ಚಿರೋಟಿ ರವೆ ಮಿಕ್ಸ್ ಮಾಡ್ತಿದ್ದೆ. ಈಗ ಚಪಾತಿ ಹಿಟ್ಟೊಳಗೆ ಮಾಡಿ ತೆಗಿಲಿಕತ್ತೀನಿ. ಬಿಸಿವು ಚಲೋ ಹತ್ತಾವ. ओष्ठौ पातु महाकाली महालक्ष्मीश्च मे मुखं महासरस्वती जिह्वां चामुण्डावतु मे हृदां कालकण्ठसती कण्ठं भद्रकाली करद्वयं हृदयं पातु कौमारी कुक्षिं मे पातु वैष्णवी नाभिं मे वतु वाराही ब्राह्मी पार्श्वे रमावतु पृष्ठं मे नरसिंही च योगीशा पातु मे कटिं ऊरु मे पातु वामुरुर्जानुनी जगदम्बिका जंगे में चंडिकां पातु पादौ में पातु शाम्भवी शिरप्रभृति पादातं पातु पातु मां सर्वमङ्गला रात्रौ पातु दिवा पातु त्रिसन्ध्यं पातु मां शिवां गच्छन्तं पातु तिष्ठन्तं शयानां पातु शूलिनी राजद्वारे च कान्तारे खड्गिनी पातु मां पति संग्रामे संकटे वादे नद्युत्तारे महावने ब्राह्मणे नग्नशूलस्य पातु मां परमेश्वरी गृहं पातु कुटुम्बं मे पशुक्षेत्रधनादिकं योगक्षेमं च सततं पातु मे बनशङ्करी इतीदं कवचं पुण्यं शाखाम्बर्या प्रकीर्तितरं यस्त्रिसन्ध्यं पठे चक्र सर्वापद्भिः समुच्यते तुष्टिं पुष्टिं तथारोग्यं सन्ततिं सम्पदं च शत्रुक्षयं समाप्नोति कवचस्यास्य पाठतः शाकिनी डाकिनी भूत बालग्रह महाग्रह नश्यन्ति दर्शनस्रस्ताः कवचं यः पठस्तिद्वयम् जयमाप्नोति धनलाभां च पुष्कलं विद्यां वाक्पटुत्वां चापि शाखाम्बर्या प्रसादतः आवर्त्रणसहस्रेण कवचस्यास्य वासव यद्यत् कामयते भीष्टं तत्सर्वं प्राप्नुयात् ध्रुवम् इति श्रीस्कन्दपुराणे स्कन्दप्रोक्तं शाखाम्बरी कवचं सम्पूर्णम् ಶ್ರೀರಸ್ತು ಶುಭಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. दुर्गा दुर्गे महादुष्ट जन संहारे दुर्गांतर्गत दुर्गे दुर्लभे सुलभೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಭರ್ಗತಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗಾತಿಹಾರಿ ನಾನು ಪೇಳುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಂಗೆ ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ दूरदर्शे शक्ति दुर्गा कानन गहन पर्वत घोर सर्प गर्गर शब्द व्याघ्र करडी मृत्यु वर्गभूत प्रेत ಪೈಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗೆ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳತನಾಗಿ ಒಮ್ಮೆ ಕೂಗಿದರು ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗಣ ಜಯವೆಂದು ಪೊಗಳುತ್ತೀರೆ ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕ್ಷಿಭೂತೆ ನಿರ್ಗೂಡಿದಂತೆ ಲೋಕ ಲೀಲೆ ನಿನಗೆ ಸ್ವರ್ಗಂಗಾ ಜನಕ ನಮ್ಮ ವಿಜಯ ವಿಠಲನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು ಹರಿದರಂಕುಶ ಶಕ್ತಿ ಪರುಷಿನಿಗಿಲಿ ಖಡ್ಗ ಸರಸಿ ಜಗದೆ ಮುದ್ಗರ ಚಾಪ ಮಾರ್ಗಣ ವರ ಭಯ ಮುಸುಲ ಪರಿಪರಿಯಾಯುಧವ ಧರಿಸಿ ಮೆರೆವಲ ಕುಮಿ ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿರಿ ಅವರವರ ಸ್ವರೂಪ ಸುಖ ಕೊಡುವ ಶ್ರೀ ಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ದಿಂದ ಸ್ಮರಿಸುವ ಜಗಜ್ಜನನಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಉನ್ನತ ಬಾಹೋ ಕರಾಳ ವದನೆ ಚಂದಿರ ಮುಖೆ ಧೃತಿ ಶಾಂತಿ ಬಹುರೂಪೆ ರಾತ್ರಿ ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾ ಭದ್ರೆ ಭಕ್ತವತ್ಸಲೆ ಭವ್ಯೆ ಚತುರಷ್ಟದ್ವಿ ಹಸ್ತೆ 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 ಗಮನೆ ಅದ್ಭುತ ಪ್ರಬಲೆ
ಮೊನ್ನೆ ಏಕಾದಶಿ ದ್ವಾದಶಿಗೆ ಒಂದೆರಡು ಕಮೆಂಟ್ಸ್ ಹಾಕಿದ್ರಿ. ದ್ವಾದಶಿ ದಿವಸ ನನಗೆ ಭಾಳ ನಿಸತ್ವಾಗಿಬಿಟ್ಟಿರ್ತದೆ, ಅಡುಗೆ ಮಾಡಲಿಕ್ಕೆ ಆಗಂಗಿಲ್ಲ, ಹೆಂಗೆ ಮಾಡಬೇಕು ಅಂಥೇಳಿ. ಇಲ್ಲರಿ, ಹಂಗೇನು ಆಗಂಗಿಲ್ಲ. ಯಾಕಂದ್ರೆ ನಂದೊಂದು ಹೇಳ್ತೀನಿ, ನಿಮ್ದು ಯಾವ ಟೈಪ್ ಅದ ಗೊತ್ತಿಲ್ಲ. ಏನಪ್ಪ ಅಂತಂದ್ರೆ, ನಾವು ಏಕಾದಶಿ ಮಾಡಿರ್ತೀವಲ್ಲ, ಒಟ್ಟು ಹಸಿವೆ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ಅದೇನು ನಮಗೆ ಅನ್ಸಂಗೆ ಇಲ್ಲರಿ. ತಿನ್ನಬೇಕು ಅನ್ಸಂಗಿಲ್ಲ, ಉಣ್ಬೇಕು ಅನ್ಸಂಗಿಲ್ಲ. ಮತ್ತು ಒಮ್ಮೆ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಏನು ಹೇಳ್ತೀವಲ್ಲ, ಆವಾಗ ಅದು ನಾವು ನಿನ್ನೆ ಉಪವಾಸ ಮಾಡೀವಿ ಅಂತ ಅನಿಸೋದೇ ಇಲ್ಲ. ಯಾಕಂದ್ರೆ ದೇವ್ರ ನಾಮಸ್ಮರಣೆ ಮಾಡ್ಕೋತ ಮಾಡಿ ನೋಡ್ರಿ, ಏನೂ ಆಯಾಸ ಅನ್ಸಂಗಿಲ್ಲ, ಏನೂ ಅನ್ಸಂಗಿಲ್ಲ. ಅದಕ್ಕೆ ಇದು ಒಂದು, ಯಾಕಂದ್ರೆ ಅದು ಹಸಿವೆ ಕಡೆ ಲಕ್ಷ್ಯ ಕೊಟ್ವಿ ಅಂತಂದ್ರೆ ಮತ್ತು ಆಮೇಲೆ ನಾ ಏಕಾದಶಿ ಮಾಡೀನಿ, ಕಟ್ ಮಾಡೀನಿ, ನೀರು ಕುಡ್ದಿಲ್ಲ, ಏನು ಕುಡ್ದಿಲ್ಲ, ಇದು ನಮ್ಮ ತಲೆ ಒಳಗೆ ತೊಗೊಳ್ಳೇಬಾರ್ದು. ನಾವು ತೊಗೊಂಡ್ವಿ ಅಂದ್ರೆ ಹಸಿವೆ ಕಡೆ ಲಕ್ಷ್ಯ ಹೋಗ್ತದೆ. ಅದಕ್ಕೆ ಇದು ಒಂದು ಹೇಳ್ಬೇಕನ್ನಿಸ್ತು, ಹೇಳಿದೆ. ಈಗ ನೋಡ್ರಿ ಒಂದು 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೀರಿಗೆ ಹಾಕಿ ನಾನು ಇದನ್ನು ಎದಕ್ಕೆ ಪೇಸ್ಟ್ ಮಾಡ್ಲಿಕತ್ತೀನಿ ಅಂತೀರೇನ್ರಿ? ಕೋಸಂಬರಿಗೆ ರೀ. ಹೆಸರುಬೇಳೆ ಅಂತೂ ನೆನೆದಾವ, ಅದರೊಳಗೆ ಇದು ಮಿಕ್ಸ್ ಮಾಡಿ ಒಂಚೂರು ಒಗ್ಗರಣೆ ಹಾಕಿದೆ ಅಂತಂದ್ರೆ ಕೋಸಂಬರಿ ಆಯಿತು, ಚಟ್ನಿನೂ ಆಗ್ಯದ, ಎಲ್ಲ ಅಡುಗೆನೂ ಮುಗೀತು ನೋಡ್ರಿ. ಇಷ್ಟು ಅಡುಗೆ ರೆಡಿ ಆಯಿತು. ಈಗ ಒಗ್ಗರಣೆ ಒಂದು ಕೋಸಂಬರಿಗೆ, ಚಟ್ನಿಗೆ ಮತ್ತು ತೌವಿ ಅಂದ್ರೆ ಸಾರು, ಹುಳಿ ಕಮ್ ತೌವಿ ಆದಂಗೆ ಆಗ್ಯದ್ರಿ. ಅದು ಅಂದ್ರೆ ಚಪಾತಿಗೆ ಬೇಕಲ್ರಿ. ಮತ್ತು ನವಣಕ್ಕಿ ಅನ್ನ, ಅದರೊಳಗೆ ಒಂದು ಮುಷ್ಟಿ ಅಷ್ಟೇ ಅಕ್ಕಿ ಹಾಕಿದ್ದೆ. ನವಣಕ್ಕಿನೇ ಜಾಸ್ತಿ ಮಾಡ್ಲಿಕತ್ತೀನಿ ನಾನು, ಯಾಕಂದ್ರೆ ಅಕ್ಕಿ ಎಲ್ಲ ಹೆಂಗೆ ಬರ್ಲಿಕತ್ತಾವ ನಿಮಗೂ ಗುರ್ತದ. ಆದಷ್ಟು ಅವಾಯ್ಡ್ ಮಾಡೋಣ, ಹೆಲ್ದಿಯರ್ ಏನದ ಹೆಲ್ದಿ ವೇ ಒಳಗೆ ಹೋಗೋಣ ಅನ್ನೋದು ಒಂದು ನಂದು. ಅದಕ್ಕೆ ಮತ್ತು ಹೀಟ್ ಆಗ್ತದೇನು ಅಂಥೇಳಿ ಕೆಲವೊಬ್ರು ಪ್ರಶ್ನೆ ಇರ್ತದೆ, ಕೇಳ್ಯಾರ ನನಗೆ. ಇದು ನವಣಕ್ಕಿ ಏನೂ ಹೀಟ್ ಆಗಂಗಿಲ್ಲ ರೀ. ಯಾವುದೇ ಏನೇ ತಿನ್ನಲಿ ನಾವು, ನೀರು ಅದ್ರ ತಕ್ಕ ನೀರು ನಾವು ದಿನಕ್ಕೆ 3-4 ಲೀಟರ್ ನೀರು ಕುಡಿಲಿಕ್ಕೆ ಬೇಕು. ಈಗ ನೋಡ್ರಿ, ಪಾಯಸಕ್ಕೆ ಹಾಲು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಇಷ್ಟು ಅಡುಗೆ ರೆಡಿ ಆಯಿತು. ನಮ್ಮ ಮನೆ ದ್ವಾದಶಿ ಅಡುಗೆ. ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಮ್ಮ ಅಡುಗೆ ಸಿಂಪಲ್ ಆದರೂ ಟೇಸ್ಟಿಯಾಗಿತ್ತು. ಊಟ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕತ್ತೀನಿ ನೋಡ್ರಿ. ಯಾಕಂದ್ರೆ ಮತ್ತು ಅದು ಬಾಯಿಗೆ ಬಂದೇ ಬಿಡ್ತದ್ರಿ. ಹಿಂದಿನ ದಿವಸ ಉಪವಾಸ ಮಾಡಿರ್ತೀವಿ, ನೆಕ್ಸ್ಟ್ ಡೇ ಅದ್ರಾಗೂ ನೈವೇದ್ಯ ಆಗಿದ್ದ ಅಡುಗೆದು ರುಚಿ ತೀರೋದು ಅಂತೀವಲ್ಲ, ಹಂಗೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಎಲ್ಲರ ಪ್ರೀತಿಯ ಅಗ್ದಿ ಕಡಿಮೆ ರೇಟ್ ಒಳಗೆ ಭಾರಿ ಚಂದ ಅನಿಸುವಂಥ ಸೀರೆ ಕೋವಿಲ್ಪಟ್ಟು ಸಾರಿ. ಕೋವಿಲ್ಪಟ್ಟು ಚೆಕ್ ಸಾರೀಸ್ ಜಸ್ಟ್ at 930 ಓನ್ಲಿ. ವಾಟ್ಸಪ್ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಅದ. ಭಾಳ ಬೆಸ್ಟ್ ಅವರಿ ಸಾರೀಸ್. ರೇಟ್ ಅಂತೂ ಅದ್ರ ತಕ್ಕ ಅಲ್ರಿ, ಭಯಂಕರ ಕಡಿಮೆ ರೇಟ್ ಒಳಗವ. ನಿಮಗೆ ಇಷ್ಟ ಆದವು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸೋದು. ಮುಂದಿನ ಪ್ರೊಸೆಸನ್ನು ನಾವು ನೋಡ್ತೀವಿ. ನೀವು ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಮುಟ್ಟಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.